ಜಿಲ್ಲಾಡಳಿತ ಕಚೇರಿಗೆ ಬಾಂಬ್ ಬೆದರಿಕೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭಯದ ವಾತಾವರಣ. ಡಿಸಿ ಕಚೇರಿಯಲ್ಲಿ ಬಾಂಬ್ ಇದೆ ಎಂದು ಇಮೇಲ್ ಮುಖಾಂತರ ಬೆದರಿಕೆ ಹಾಕಿದ ಕಿಡಿಗೇಡಿಗಳು. ಬಾಂಬ್ ಸ್ಕ್ವಾಡ್ ತಂಡದಿಂದ ಶೋಧ ಕಾರ್ಯ. ರಾಯಚೂರು ಜಿಲ್ಲಾಧಿಕಾರಿಯ ಕಚೇರಿಗೆ ಬಾಂಬ್ ಇಟ್ಟಿರುವುದಾಗಿ ಇಮೇಲ್ ಮುಖಾಂತರ ಬೆದರಿಕೆ ಒಡ್ಡಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ ಕಿಡಿಗೇಡಿಗಳು ಮೇಲ್ ಬಂದಿದ್ದನ್ನ ಕಂಡು ಜಿಲ್ಲಾಧಿಕಾರಿ ಕಚೇರಿಯಿಂದ ಪೊಲೀಸರಿಗೆ ದೂರು. ಬಾಂಬ್ ಸ್ಕ್ವಾಡ್ ತಂಡದಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ಗಾಗಿ ತೀವ್ರ ಶೋಧ ಕಾರ್ಯ ನಡೆಯಿತು. ನಂತರವೇ ಗೊತ್ತಾಗಿದ್ದು ಅದೊಂದು ಹುಸಿ ಬೆದರಿಕೆ ಎಂದು. ಇನ್ನು ಈ ಬಗ್ಗೆ ಹೇಳಿಕೆ ಕೊಟ್ಟ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪಹಲ್ಗಾಮ್ ದಾಳಿ ನಕ್ಸಲ್ ಹತ್ಯೆ ಹಿನ್ನೆಲೆಯಲ್ಲಿ ಬೆದರಿಕೆ ಬಂದಿರುವ ಶಂಕೆ ಇದೆ. ಪ್ರಕರಣ ದಾಖಲಿಸಿ ತನಿಖೆ ಮಾಡುತ್ತೇವೆ ಎಂದರು. ಡಿಸಿ ಅವರ ಆಫೀಸಿಂದ ನನಗೊಂದು ಮೆಸೇಜ್ ಬಂತು. ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ. DEO ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದರೆ DC ಆಫೀಸ್ ಇರ್ತದೆ. ಅದರಲ್ಲಿ ಪೈಪ್ ಲೈನಲ್ಲಿ ಬಾಂಬ್ ಹಾಕಿದ್ದೀವಿ, 3 ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡ್ಕೊಳ್ಳಿ ಅಂತ ಚೆಕ್ ಮಾಡಿದ್ವಿ. 3 ಮೂಲೆ ಚೆಕ್ ಮಾಡಿದ್ವಿ. ಆ ಥರದ್ದೇನು ಫೈಂಡ್ ಔಟ್ ಆಗಿಲ್ಲ. ಏನು ಭಯಪಡ ಅಂತ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಏನು ಉದ್ದೇಶ ಏನಾಗಿತ್ತು ಸರ್? ಉದ್ದೇಶ ಏನು, ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಪಹಲ್ಗಾಮ್ ಮತ್ತು ಇದು ಸಂಬಂಧ. ಆ ನಿಟ್ಟಲ್ಲಿ ಬೆಳಿಗ್ಗೆ DC ಕಚೇರಿಗೆ ಇಮೇಲ್ ಮಾಡಿದ್ದಾರೆ. ಆ ಪ್ರಕಾರ ನಾವು ಕೂಡ ಆ್ಯಕ್ಟ್ ಮಾಡಿದ್ದೀವಿ. DC ಕಚೇರಿ ಅಷ್ಟೇ ಮಾಡಿದ್ದಾರೆ? ಹೌದು, DC ಕಚೇರಿ ಅಷ್ಟೇ ಮಾಡಿದ್ದಾರೆ. ಹಳೆ DC ಆಫೀಸು ಚೆಕ್ ಮಾಡಿದ್ದೀವಿ, ಮತ್ತು ಈ ಹೊಸ DC ಆಫೀಸು ಚೆಕ್ ಮಾಡಿದ್ದೀವಿ, ಮತ್ತು DEO ಅಂತ ಇದ್ದಾಗ ಹಾಗಾಗಿ ಎಜುಕೇಷನ್ ಆಫೀಸು ಕೂಡ ಚೆಕ್ ಮಾಡಿಸಿದ್ದೀವಿ. ಈಗ ತಮಿಳುನಾಡಿಂದ ಬಂದಿರ್ಬೋದು ನೋಡೋಣ. ಹೈಸಾ ನಾಯನ್ನರ್ ಅನ್ನೋರಿಂದ ಬಂದಿದೆ. ಚೆಕ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕೇಸ್ ಆಗಿದೆ ಸರ್? ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ವಿ. DC ಆಫೀಸಿಗೆ ಮುಂದೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ಮೇಲಲ್ಲಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ? ಅಂಶಗಳು ನಕ್ಸಲ್ಸು ಈಗಾಗಲೇ ಶೂಟೌಟ್ ಮಾಡಿದರೆ ಅದ್ರ ಸಂಬಂಧಪಡ್ತೀವಿ. ಅದು ಮತ್ತು ಪಹಲ್ಗಾಮ್. ಹೌದು ಅದ್ರ ಸಂಬಂಧಪಡ್ತೀವಿ. ಈಗ ಇದೇನು ಹುಸಿ ಬಾಂಬ್ ಕರೆ ಅಂತೀರಾ? ಹೌದು, ಇದು ನಮ್ಮ ಈಗ ಶೋಧನೆ ಮಾಡಿರೋ ಪ್ರಕಾರ ಹಂಗಿದೆ. ಇನ್ನೂ ಕೂಡ ಅಲರ್ಟ್ ಆಗಿದ್ದೀವಿ. ತಪಾಸಣೆ ಮುಂದುವರಿಸ್ತೀವಿ. ಥ್ಯಾಂಕ್ ಯು.